ರೇವಣ್ಣ ಕುಟುಂಬದ ವಿರುದ್ಧ ಒಂದು ಗಂಭೀರ ಆರೋಪ. ಕಾರ್ತಿಕ್ ಪತ್ನಿ ಶಿಲ್ಪಾ ಮೇಲೆ ಹಲ್ಲೆ ಮಾಡಿದ್ರ ಭವಾನಿ ರೇವಣ್ಣ. ನನ್ನ ಎದುರೇ ನನ್ನ ಪತ್ನಿಯನ್ನ ಭವಾನಿ ರೇವಣ್ಣ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ರು. ಕಾರ್ತಿಕ್ ಗಂಭೀರ ಆರೋಪ ಇದು. ನನ್ನ ಎದುರೇ ನನ್ನ ಪತ್ನಿಯನ್ನ ಭವಾನಿ ರೇವಣ್ಣ ಕಾಲಿನಿಂದ ಒದ್ದು ಹಲ್ಲೆ ನಡೆಸಿದ್ದಾರೆ. ಭವಾನಿ ರೇವಣ್ಣ ಹಲ್ಲೆಯಿಂದ ಶಿಲ್ಪಾಗೆ ಅಬಾರ್ಷನ್ ಆಯಿತು ಅಂದಿದ್ದಾರೆ ಕಾರ್ತಿಕ್. ಘಟನೆ ಬಳಿಕ 3 ತಿಂಗಳ ಗರ್ಭಿಣಿ ಶಿಲ್ಪಾಗೆ ಗರ್ಭಪಾತ ಆಗಿದೆ ಎಂದಿದ್ದಾರೆ. ಹಲ್ಲೆ ವಿಚಾರ ಬಾಯ್ಬಿಟ್ರೆ ಇಡೀ ಕುಟುಂಬ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸ್ತಾ ಇದ್ದಾರೆ. ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಹಲ್ಲೆ ವಿಚಾರ ಬಿಚ್ಚಿಟ್ಟಿದ್ದಾರೆ ಕಾರ್ತಿಕ್. ನನ್ನ ಕಣ್ಣು ಮುಂದೆನೆ ಹೆಂಡತಿಗೆ ಒದ್ರು ಅವರು, ಅದರಿಂದಾಗಿ ಗರ್ಭಪಾತ ಆಗಿದೆ ಎಂದಿದ್ದಾರೆ. ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಕಾರ್ತಿಕ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಆಗಿ 14 ವರ್ಷಗಳ ಕಾಲ ಈತ ಕೆಲಸ ಮಾಡಿದ್ದಾರೆ. ಈತನ ಹೆಸರಿನಲ್ಲಿದ್ದ 13 ಎಕರೆ ಜಾಗನ ಒತ್ತಾಯ ಪೂರ್ವಕವಾಗಿ ಬರೆಸ್ಕೊಂಡಿದ್ದಾರಂತೆ. ಅದಕ್ಕೆ ಮುಂಚೆ ಬಂಧನದಲ್ಲಿ ಇಟ್ಟು ಹಲ್ಲೆ ನಡೆಸಿ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಭವಾನಿ ರೇವಣ್ಣ ನನ್ನ ಹೆಂಡತಿಗೆ ನನ್ನ ಕಣ್ಣು ಮುಂದೆನೆ ಒದ್ರು. 3 ತಿಂಗಳ ಗರ್ಭಿಣಿಯಾಗಿದ್ದ ನನ್ನ ಪತ್ನಿಗೆ ಆಗ ಅಬಾರ್ಷನ್ ಆಯ್ತು ಅಂತ ದೂರುದಾರ ಕಾರ್ತಿಕ್ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ವಿರುದ್ಧದ ನೇರ ಆರೋಪ ಇದು. ತನ್ನ ಹೆಂಡತಿಯನ್ನ ಎಸ್ಐ ವಿನಯ್ ಕರ್ಕೊಂಡು ಹೋಗಿದ್ದಕ್ಕೆ ಸಿಸಿಟಿವಿಯ ದೃಶ್ಯ ಕೂಡ ಕೊಡ್ತಾರೆ. ಮನೆಯಿಂದ ಪ್ರಜ್ವಲ್ ರೇವಣ್ಣ ಕರೀತಿದ್ದಾರೆ, ಬನ್ನಿ ಅಂತ ಹೇಳಿ ಎಸ್ಐ ವಿನಯ್ ಕರ್ಕೊಂಡು ಹೋದ್ರಂತೆ. ಅದಕ್ಕೆ 2 ಸಿಸಿಟಿವಿ ಫುಟೇಜ್ ಕೊಟ್ಟಿದ್ದಾರೆ ಕಾರ್ತಿಕ್. ಈಗಾಗಲೇ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಸ್ಕ್ರೀನ್ ನ ಮಧ್ಯಭಾಗದಲ್ಲಿ ನೀವು ಅದನ್ನು ನೋಡ್ತಾ ಇದ್ದೀರಾ. ಶಿಲ್ಪಾರನ್ನ ಕರ್ಕೊಂಡು ಹೋಗ್ತಾ ಇರೋ ಸಿಸಿಟಿವಿಯ ದೃಶ್ಯ ಇದು. ಸ್ಕ್ರೀನ್ ನ ಬಲಭಾಗದಲ್ಲಿ ದೂರುದಾರ ಕಾರ್ತಿಕ್ ನೋಡ್ತಾ ಇದ್ದೀರಾ. ಇವರ ನೇರ ಆರೋಪ, ಅಮ್ಮ ಮಗನ ವಿರುದ್ಧ ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣ ವಿರುದ್ಧ ನೇರ ಆರೋಪ ಮಾಡ್ತಾ ಇದ್ದಾರೆ. 13 ಎಕರೆ ಜಾಗಕ್ಕಾಗಿ ನಮ್ಮನ್ನ ಹಿಂಸಿಸಿ ಅಕ್ರಮವಾಗಿ ನಮ್ಮಿಂದ ಬರೆಸ್ಕೊಂಡಿದ್ದಾರೆ ಅನ್ನೋದು ಕಾರ್ತಿಕ್ ನೇರ ಆರೋಪ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮ ಜೊತೆ ಇದ್ದಾರೆ. ರಮೇಶ್, ಏನಿದು ಒಟ್ಟಾರೆ ಕೇಸ್ ಏನಿದು? ಭವನ ಏನು ಹಾಸನ ಸಂಸ್ಥಾನದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಾಯಿ ಭವಾನಿ ರೇವಣ್ಣ ವಿರುದ್ಧ ಕಾರ್ತಿಕ್ ಅಂದರೆ ಪ್ರಜ್ವಲ್ ರೇವಣ್ಣಗೆ ಸುಮಾರು 14 ವರ್ಷಗಳ ಕಾಲ ಕಾರ್ ಚಾಲಕರಾಗಿದ್ದಂಥ ಕಾರ್ತಿಕ್ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇದೇ ವರ್ಷ 2023ರ ಮಾರ್ಚ್ 12ನೇ ತಾರೀಕು ಕಾರ್ತಿಕ್ ಹೇಳುವಂಥದ್ದು ತನ್ನನ್ನು ಕಿಡ್ನಾಪ್ ಮಾಡ್ತಾರೆ, ಮನೆಗೆ ಕರ್ಸ್ಕೊಂಡವರು ಅಲ್ಲಿ ಗೃಹ ಬಂಧನದಲ್ಲಿ ಇಟ್ಟುಕೊಂಡು ಅದಾದ ನಂತರ ತನ್ನ ಪತ್ನಿಯನ್ನು ಕೂಡ ಕಿಡ್ನಾಪ್ ಮಾಡಿಸಿ ಕರ್ಕೊಂಡೋಗಿ ಅಲ್ಲೇನ ಮಾಡಿದ್ದಾರೆ ಇರುವಂಥದ್ದು. ಅಂದರೆ ಇಡೀ ಪ್ರಕರಣದ ನೋಡಿದ್ರೆ 2 ವಿಚಾರವಾಗಿರ್ತದೆ. ಒಂದು, ಇಡೀ ಕುಟುಂಬವನ್ನ ಅಲ್ಲೇ ಮಾಡಿರುವಂತಹದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಕಾರ್ತಿಕ್ ಹೆಸರಲ್ಲಿ ಕಲ್ಲು ಬ್ಯಾಡರಳ್ಳಿಯಲ್ಲಿ ಇದ್ದಂತಹ ಹೊಳೆನರಸೀಪುರ ತಾಲೂಕಿನ ಕಲ್ಲು ಬ್ಯಾಡರಳ್ಳಿಯಲ್ಲಿ ಇದ್ದಂತಹ 13 ಎಕರೆ ಭೂಮಿಯನ್ನ ಒತ್ತಾಯ ಪೂರ್ವಕವಾಗಿ ತನ್ನನ್ನ ಅಕ್ರಮ ಬಂಧನದಲ್ಲಿ ಇಟ್ಕೊಂಡು ಹಿಂಸೆ ಕೊಟ್ಟು ಇದನ್ನ ಬರ್ಕೊಡುವವರೆಗೂ ಬಿಡದ ರೀತಿ ತನ್ನ ಆಸ್ತಿಯನ್ನ ಬರ್ಸ್ಕೊಂಡಿದ್ದಾರೆ ಅನ್ನುವಂತ ಪ್ರಮುಖವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದು ಇಲ್ಲಿ ಎಲ್ಲಿ ನೋಡ್ತಾ ಹೋದ್ರೆ ಕಾರ್ತಿಕ್ ಹೇಳುವಂತದ್ದು ಏನಂದ್ರೆ, ತಾನು ದುಡಿದು, ಯಾಕೆಂದ್ರೆ ತಂದು ಕೂಡ ಬಿಸ್ನೆಸ್ ಇದೆ, ಪೌಲ್ಟ್ರಿಗಳಿದೆ, ಅಂದ್ರೆ ಚಿಕನ್ ಪೌಲ್ಟ್ರಿಗಳಿದೆ, ಮತ್ತೊಂದು ಕಡೆ ಮೀಟ್ ಶಾಪ್ ಇದೆ, ಇದರಿಂದ ಸಾಕಷ್ಟು ಕಷ್ಟಪಟ್ಟು ದುಡಿದು ಖರೀದಿ ಮಾಡಿದಂತ ಆಸ್ತಿಯನ್ನ ಇವರೆಲ್ಲರೂ ಕೂಡ ನನ್ನ ಬಳಿ ಅಕ್ರಮ ಬಂಧನದಲ್ಲಿ ಇಟ್ಕೊಂಡು ಒಡೆದು ಬಡದು ಹಣ ಅಂದ್ರೆ ಈ ಒಂದು ಜಮೀನನ್ನ ಬರ್ಸ್ಕೊಂಡಿದ್ದಾರೆ ಅಂತ ಪ್ರಮುಖ ಆರೋಪವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಇದೇ ಕಾರ್ತಿಕ್ ಸುಮಾರು 14 ವರ್ಷಗಳ ಕಾಲ ಏನು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಆತನಿಗೆ ಯಾವೆಲ್ಲ ಆಸ್ತಿಗಳಿದೆ, ಎಲ್ಲಿದೆ, ಮತ್ತೆ ಆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಅವು ಎಷ್ಟು ಪ್ರಮುಖವಾದ ಆಸ್ತಿಗಳು ಅಂತ ಗೊತ್ತಾಗಿ ಅದನ್ನ ಆದ ನಂತರ ಒತ್ತಾಯಪೂರ್ವಕವಾಗಿ ಎದುರಿಸಿ ಕಿತ್ಕೊಂಡ್ರು ಅನ್ನುವಂಥದ್ದು ಆರೋಪವನ್ನು ಮಾಡ್ತಾ ಇರುವಂತದ್ದು. 13ನೇ
ತಾರೀಕು ಅಂದರೆ ಮಾರ್ಚ್ 12ನೇ ತಾರೀಕು ಪ್ರಜ್ವಲ್ ರೇವಣ್ಣ ಅವರೇ ಖುದ್ದಾಗಿ ಕರೆ ಮಾಡಿ ಮನೆಗೆ ಬಾ ಅಂತ ಕರೀತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂತು ಏನು ವಿಷಯ ಅಂತ ಕೇಳಿದಾಗ ನಿನ್ನ ಬಳಿ ಇರುವಂತಹ ಜಮೀನನ್ನು ಬರ್ಕೊಡು ನನಗೆ ಅಂತೇಳಿ ಬೆದರಿಸ್ತಾರೆ. ನಾನು ಬರ್ಕೊಡಲ್ಲ ಅಂತ ಆದ ನಂತರ ನಿನ್ಗೆ ಏನು ಮಾಡ್ತೀನಿ ನೋಡು ಅಂತೇಳಿ ಮತ್ತೆ ಅಲ್ಲೇ ಲೋಕಲ್ ಸ್ಟೇಷನ್ ಅಂದರೆ ಗ್ರಾಮಾಂತರ ಪೊಲೀಸ್ ಠಾಣೆಯ SI ಆಗಿರೋಂಥ ವಿನಯ್ ಅವ್ರನ್ನ ಖುದ್ದಾಗಿ ಕಳಿಸಿ ಅವ್ರ ಮೂಲಕ ವಿನಯ್ ಪುತ್ನಿ ಶಿಲ್ಪಾ ಅವ್ರನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಬ್ಬರನ್ನೂ ಕೂಡ ಏಕಕಾಲದಲ್ಲಿ ಪ್ರಜ್ವಲ್ ರೇವಣ್ಣ ವಿನಯ್ ಮೇಲೆ ಹಲ್ಲೆ ಮಾಡಿದರೆ ಭವಾನಿ ರೇವಣ್ಣ ಶಿಲ್ಪಾ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಸಾಕಷ್ಟು ಹಲ್ಲೆಯನ್ನು ಮಾಡಿ ಅದಾದ ನಂತರ ಹೊಳೆನರಸೀಪುರದಲ್ಲಿರುವಂತಹ IB ಕರ್ಕೊಂಡೋಗಿ ಅಲ್ಲಿ 2 ದಿನಗಳ ಕಾಲ ಅಕ್ರಮದಲ್ಲಿ ಇಟ್ಕೊಂಡು ಅದಾದ ನಂತರ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡೋಗಿ ಈ ಒಂದು ಆಸ್ತಿಯನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಪ್ರಮುಖ ಆರೋಪವನ್ನು ಕಾರ್ತಿಕ್ ಮಾಡ್ತಾ ಇರುವಂಥದ್ದು. ಅಂದರೆ ಈ ಒಂದು ಹಿನ್ನೆಲೆಯಲ್ಲಿ ಏಕೆಂದರೆ ಈ ಒಂದು ಘಟನೆ ಆದ ನಂತರ ಏನು ಅವರು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಎಲ್ಲ ಒಂದು ಕಡೆ ಈ ಒಂದು ಘಟನೆಯಲ್ಲಿ ಪೊಲೀಸರೇ ಭಾಗಿಯಾಗಿದ್ದರಿಂದ ಅಲ್ಲಿ ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಅದಾದ ನಂತರ SP ಗೆ IG ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂತದ್ದು. ಅಂದ್ರೆ ಕಾರ್ತಿಕ್ ಮಾಡುವಂತಹ ಆರೋಪ ಏನಂದ್ರೆ ತಾನು ದುಡಿದು ಸಂಪಾದನೆ ಮಾಡಿದಂಥ ಆಸ್ತಿಯನ್ನ ಅವರೆಲ್ಲ ಒಂದು ಕಡೆ ಅವ್ರಿಗೆ ಬೇಕು ಅಂದವ್ರಿಗೆ ನಾವು ಬರ್ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಮಗೆ ಹಲ್ಲೆಯನ್ನು ಮಾಡಿದ್ರು, ಅಕ್ರಮ ಬಂಧನಲ್ಲಿ ಇಟ್ಕೊಂಡ್ರು. ಆ ಮೂಲಕ ನನ್ನನ್ನು ಎದುರಿಸಿ ಬೆದರಿಸಿ ತೆಗೆದುಕೊಂಡಿದ್ದಾರೆ. ಈ ಆಸ್ತಿ ನನಗೆ ವಾಪಸ್ ಬೇಕು, ನನ್ನ ಆಸ್ತಿಯನ್ನ ಯಾರು ಕಿತ್ಕೊಳ್ಳೋಕೆ. ಹಾಗಾಗಿ ಎಲ್ಲ ಒಂದು ಕಡೆ ಇದ್ರ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತೀನಿ ಅಂತ ಆರೋಪವನ್ನು ಮಾಡ್ತಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಬಂದ ಸಂದರ್ಭದಲ್ಲಿ ಸಂಪೂರ್ಣವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಸಂಪೂರ್ಣ ದಾಖಲೆಯನ್ನ ಭಾವನ ನಮಗೆ ನೀಡಿರುವಂತದ್ದು. ಇಡೀ ದಾಖಲೆಗಳನ್ನು ನೋಡ್ತಾ ಹೋದ್ರೆ ಬರ್ತೀನಿ ರಮೇಶ್, ನೀವು ಹತ್ರ ವಾಪಸ್ ಬರ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ ನಂತರ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.